ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ಈಗ ನಾನು ಇನ್ನೊಂದು ಬಾಳೆ ಎಲೆ ಊಟದ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಬೆಂಗಳೂರಿನಲ್ಲ, ಇದು ಬಂದು ಚೆನ್ನೈಯಲ್ಲಿ. ಈಗ ಚೆನ್ನೈಗೆ ಯಾರಿಗಾರು ಹೋದರೆ ಎಲ್ಲಿಪ್ಪ ಯಾವ ಹೋಟೆಲು ಅಂತ ಒಂದು ಯೋಚನೆ ಇರುತ್ತೆ. ಬಟ್ ಇದು ಗೈತಮ್ಸ್ ವೆಜ್ ಅಂತ ಟಿ ನಗರಲ್ಲಿದೆ, ಸೆಂಟ್ರಲ್ ಲೊಕೇಶನಲ್ಲಿದೆ. ತುಂಬ ನನಗೇನು ನಮ್ಮ ಬ್ಯಾಂಗ್ಳೂರು ಥರನೇ ತುಂಬ ಚೆನ್ನಾಗಿದೆ ಊಟ ಅಂತ ಅನಿಸ್ತು. ಇದೆಲ್ಲ ಮೆನು ಹಾಕಿದ್ದಾರೆ, ನಾರ್ತ್ ಇಂಡಿಯನ್ನು, ತಮಿಳ್ನಾಡು ಮೀಲ್ಸ್ ಎಲ್ಲನೂ ಸಿಗುತ್ತೆ. ನಿಮಗೆ ಏನು ಬೇಕಾದ್ರೆ ನೀವು ತೊಗೋಬೋದು. ಸೊ ಇದು ಬಂದು ತಮಿಳ್ನಾಡು ಮೀಲ್ಸ್ ಅದು ಒಂದು ಇದು ಆ ಥರ ನಾರ್ತ್ ಇಂಡಿಯನ್ನೂ ಇರುತ್ತೆ, ಅದನ್ನು ಕೂಡ ತೊಗೋಬೋದು. ಸೊ ಒಳಗಡೆ ಬನ್ನಿ ಹೋಗೋಣ. ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಈವನ್ ಇಲ್ಲಿ ನಾವು ಫ್ರೈಡೇ ಹೋದ್ವಿ, ಆವಾಗ ಕೂಡ ತುಂಬ ರಶ್ ಇತ್ತು. ಅಂದರೆ ನೋಡ್ಕೊಳ್ಳಿ ಆವಾಗ ಎಷ್ಟು ಅದು ತುಂಬ ರುಚಿಕರವಾಗಿರುತ್ತೆ, ಹೈಜೀನಿಕ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾರು ಚೆನ್ನೈಗೆ ಬಂದರೆ ನೀವು ಇಲ್ಲಿ ಬಂದು ಏನು ಯೋಚನೆ ಮಾಡಿದೆ ಇಲ್ಲಿ ಬಂದು ನೀವು ಊಟನ ಸವಿಬೋದು. ನಾವು ಬನ್ನಿ ಈಗ ಹೋಗೋಣ, ಏನೇನು ಊಟ ಇಲ್ಲಿ ಸಪ್ಲೈ ಮಾಡ್ತಾರೆ ಅಂತ, ಹೆಂಗೆ ಯಾವ ಥರ ನಾವು ಸವಿದ್ವಿ. ನೀವು ಬಂದು ಒಂದು ಸತಿ ನೋಡಿ, ರುಚಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಏನು ಭಯ ಪಡಬೇಕಾಗಿಲ್ಲ. ಎಲ್ಲೋ ಬಂದುಬಿಟ್ಟಿದ್ದೀವಿ, ಚೆನ್ನೈಗೆ ಬಂದಿದ್ದೀವಿ, ಯಾವ ಹೋಟ್ಲು ಇಲ್ಲ ಅಂತ. ಆದರೆ ದಯವಿಟ್ಟು ಗೀತಮ್ಸ್ ವೆಜ್ ಅಂತ ಟಿ ನಗರದಲ್ಲಿದೆ, ಬಂದು ನೋಡ್ಬೋದು. ಫಸ್ಟು ನಿಮಗೆ ಟೊಮೆಟೊ ಸೂಪ್ ಕೊಡ್ತಾರೆ ವಿತ್ ಬ್ರೆಡ್ ಪೀಸಸ್. ಅದು ಅಷ್ಟೇ, ಏನು ಅಷ್ಟೊಂದು ಸ್ಪೈಸಿ ಅಂತ ಅನಿಸ್ಲಿಲ್ಲ, ಎಲ್ಲ ಮೀಡಿಯಮ್ ಆಗಿತ್ತು. ಮೀಡಿಯಮ್ ಸ್ಪೈಸ್, ಹುಳಿ, ಸಾಲ್ಟ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಬೌಲು ರೈಸ್ ಕೊಡ್ತಾರೆ. ಇದು ಪ್ಲೇಟ್ ಮೀಲ್ಸು, ಸೌತ್ ಇಂಡಿಯನ್ ಪ್ಲೇಟ್ ಮೀಲ್ಸ್ ಅಂತ. ಇದರಲ್ಲಿ ನೀವು ಅನ್ಲಿಮಿಟೆಡ್, ನೀವು ಎಷ್ಟು ಬೇಕೋ ಅಷ್ಟು ಅನ್ನ ಇನ್ನೂ ಬೇಕು ಅಂದ್ರೂ ಅವರು ನಿಮಗೆ ಬಡಿಸ್ತಾರೆ. ಮತ್ತು ಇದರಲ್ಲೆಲ್ಲ ಸಬ್ಜಿಗಳೆಲ್ಲ ಈ ಥರ ಒಂದು ಸಬ್ಜಿಗಳು, ಗೊಜ್ಜು ಎಲ್ಲನೂ ಇರುತ್ತೆ. ಈ ಥರ ಒಂದು ಇದ್ದು ಆಮೇಲೆ ಒಂದು ಬೌಲ್ ರೈಸ್ ಅದು ಇರುತ್ತೆ. ಇದರಲ್ಲಿ ಏನೇನು ಸಬ್ಜಿಗಳಿದೆ ಅಂತ ನೋಡೋಣ. ಮತ್ತು ನಿಮಗೆ ಪೂರಿ ಕೂಡ ಕೊಡ್ತಾರೆ, ಅದು ಒಂದು ರೈಸ್ ಜೊತೆಗೆ ಪೂರಿ. ಇದು ಇಲ್ಲಿ ಬಂದು ಫಸ್ಟು ನಮಗೆ ನಾನು ತೋರಿಸ್ತೀನಿ ಏನೇನು ಅಂತ. ಇದು ಬಂದು ಗೋಬಿ ಮಂಚೂರಿ ಪಲ್ಯ. ಇದು ಸೀಮೆ ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಗೋರಿಕಾಯಿನ ಬಟಾಣಿ ಜೊತೆ ಹಾಕಿ ಸಬ್ಜಿ ಥರ ಮಾಡಿತ್ತು. ತುಂಬ ಚೆನ್ನಾಗಿ ಸಿಂಪಲ್ಲಾಗಿದ್ದೂ ಸ್ವಲ್ಪ ಸ್ಪೈಸು, ತೆಂಗಿನಕಾಯಿ, ಮೆಣಸಿನ್ಕಾಯಿ, ಖಾರದ ಪುಡಿ ಹಾಕಿ ಮಾಡಿದರು. ಇದು ಗೊಜ್ಜು, ಹಾಗಲಕಾಯಿ ಗೊಜ್ಜು. ಇದು ಕುಂಬಳಕಾಯಿ ಗೊಜ್ಜು. ಇದು ಬಂದು ಸ್ವೀಟ್ ಪೊಂಗಲ್. ಇದು ಮೊಸರು. ಆಮೇಲೆ ಒಂದು ಬೌಲ್ ರೈಸ್. ನೀವು ಏನು ಕೊನೆಯಲ್ಲಿ ನಿಮಗೆ ಐಸ್ ಕ್ರೀಮ್ ವಿತ್ ಫ್ರೂಟ್ ಸಲಾಡ್ ಕೊಡ್ತಾರೆ. ಸೊ ಇದು ಒಂಥರ ಅಷ್ಟೊಂದು ಹೆವಿ ಅನಿಸಲ್ಲ. ಮತ್ತು ಲಾಸ್ಟಲ್ಲಿ ಪಾನ್ ಕೊಡ್ತಾರೆ. ಇದು ನಿಮಗೂ ಇಷ್ಟ ಆಯಿತು ಅಂದರೆ ಈ ಬ್ಲಾಗು ಸಬ್ಸ್ಕ್ರೈಬ್ ಮಾಡಿ. ಇದು 3 ಜನಕ್ಕೆ 851 ರೂಪೀಸ್ ಆಯಿತು, ಎಕನಾಮಿಕಲಾಗಿತ್ತು.